ಡಾಕ್ಟರ್ ಜಿಯವರ 45 ವರ್ಷ ಆಧ್ಯಾತ್ಮದ ತಪಸ್ಸಿನ ಹಿನ್ನೆಲೆಯ ಸಾಧನಾಯಣದ ಮುಂದುವರಿದ ಭಾಗವಾಗಿ 6ನೆಯ ಆವೃತ್ತಿ ಭವ್ಯ ಬಾಳಿನ ಬುತ್ತಿಯ ಉದ್ಘಾಟನೆಯ ಈ ಒಂದು ಸಂದರ್ಭದಲ್ಲಿ ಇಂದಿನ ಈ ಸಮಾರಂಭ ಅತ್ಯಂತ ಸಂತೋಷದ ಕ್ಷಣ. ಇವರಿಬ್ಬರೂ ಕೂಡ ಸತ್ಯ ಧರ್ಮ ನ್ಯಾಯದ ಮಾರ್ಗದಲ್ಲಿರುವವರು ಆರಿಸಿ ಬರಲೇಬೇಕಂತ ಭಾರತಾಂಬೆಯನ್ನು ಸಾಷ್ಟಾಂಗ ನಮಸ್ಕಾರಗಳೊಂದಿಗೆ ನಾನು ಬೇಡಿದೆ. ಆ ದೃಷ್ಟಿಯಿಂದ ಇದೇ ಮಾರ್ಚ್ 1ನೇ ತಾರೀಕಿನಂದು ಶ್ರೀ ಗುರುಜಿ ನಂಗೆ ಕನಸಿನಲ್ಲಿ ಬಂದು ಹೇಳಿದರು, 5 ಆಗಿದೆ, 6ನೇ ವಾಲ್ಯೂಮ್ ಸ್ಟಾರ್ಟ್ ಮಾಡುವ. ಬಿಡುವಿಲ್ಲದ ದಿನಚರಿಯಲ್ಲೂ ಕೂಡ ಒಂದೇ ತಿಂಗಳಿನಲ್ಲಿ ಮುಗಿಸಬೇಕಂದರು. ಅವರ ವಿಶೇಷ ಕರುಣೆಯ ಕಟಾಕ್ಷದಿಂದ ಮಾರ್ಚ್ 31 ಮಧ್ಯರಾತ್ರಿ ವೇಳೆಗೆ ಅದನ್ನು ನಾನು ಬರೆದು ಮುಗಿಸಿದೆ. ನನ್ನ ಈ ಸದ್ಗ್ರಂಥವನ್ನು ಓದಿ ಅದನ್ನು ಬಿಡುಗಡೆ ಮಾಡಲು ಸಜ್ಜನರೇ ಬಂದಿದ್ದಾರೆ, ನನ್ನ ಭಾಗ್ಯ. ಇವತ್ತಿನ ಈ ಒಂದು ಕಾರ್ಯಕ್ರಮದ ಕೇಂದ್ರ ಭಾಗ ಪೂಜ್ಯ ಡಾಕ್ಟರ್ ಜಿಯವರ 6ನೆಯ ಸಾಧನಾಯಣದ ಆವೃತ್ತಿ ಭವ್ಯ ಬಾಳಿನ ಬುತ್ತಿ D3 ಅಂತ ಏನು ಅದನ್ನು ಸಂಬೋಧಿಸಿರುತ್ತಾರೆ, ಅದರ ಉದ್ಘಾಟನೆಯನ್ನು ನಮ್ಮ ನೆಚ್ಚಿನ ಸರಳ ಸಜ್ಜನ ಶಾಂತ ಸೌಮ್ಯ ಪ್ರಾಮಾಣಿಕ ಶಾಸಕರಾದ ಶ್ರೀಯುತ ಕಿರಣ್ ಕುಮಾರ್ ಕೊಡ್ಗಿ ಅವರು, ಪೂಜ್ಯ ಡಾಕ್ಟರ್ ಜಿ ಅವರು ಹೇಳಿದ ಹಾಗೆ ಈ ಒಂದು ಸದ್ಗ್ರಂಥ ಅಂತ ನಾನು ಹೇಳ್ತೀನಿ, ಭವ್ಯ ಬಾಳಿನ ಬುತ್ತಿ ಸದ್ಗ್ರಂಥದ ವಿಶೇಷವಾದಂಥ ಒಂದು ಉದ್ಘಾಟನೆ ಅವರ ಅಮೃತ ಹಸ್ತದಿಂದ ಆಗ್ತಾ ಇರುವಂಥದ್ದು ಸಂಸ್ಥೆಯ ಪಾಲಿನ ಮಹಾ ಸೌಭಾಗ್ಯ ಅಂತ ಹೇಳ್ತಾ ಇವತ್ತು ಒಂದು ಸೌಭಾಗ್ಯ. ಡಾಕ್ಟರ್ ಜಿಯವರು ಅವರ ಮಗ ನಮ್ಮನ್ನು ಇಲ್ಲಿ ಕರೆಸಿ ಈ ಸೌಭಾಗ್ಯವನ್ನು ಕೊಟ್ಟಿದ್ದಾರೆ ನಮಗೆ. ಡಿವೈನ್ ಪಾರ್ಕ್ ಮೂಲಕ ಡಾಕ್ಟರ್ ಜಿಯವರ ನೇತೃತ್ವದಲ್ಲಿ ಇಡೀ ಪ್ರಪಂಚದಾದ್ಯಂತ ಅವರ ಅನೇಕ ಅಂಗಸಂಸ್ಥೆಗಳ ಮೂಲಕ ಒಳ್ಳೆಯ ಸಂದೇಶಗಳನ್ನು ಬೀರಿ ಸರಿಸುಮಾರು ಒಂದು 500 ಕೃತಿಯನ್ನು ಅವರು ಪ್ರಕಟಿಸಬಹುದು. ಅವರೇನು ಪ್ರಚಾರಕ್ಕೋಸ್ಕರ ಕೃತಿಯನ್ನು ಮಾಡಲಿಲ್ಲ, ಈ ಸಮಾಜಕ್ಕೆ ಒಳ್ಳೆಯದಾಗಲಿ, ಒಳ್ಳೆಯ ಸಂದೇಶವನ್ನು ಜನರಿಗೆ ಕೊಡಲಿ ಅಂತ ಕೃತಿಯನ್ನೆಲ್ಲ ಬಿಡುಗಡೆಗೊಳಿಸಿದ್ದಾರೆ. ಒಂದು ಭವ್ಯ ಬಾಳಿನ ಬುತ್ತಿಯ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದರಾದಂತಹ ಹಿರಿಯರಾದ ಮಾನ್ಯ ಕೋಟಾ ಶ್ರೀನಿವಾಸ್ ಪೂಜಾ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಈ ಭವ್ಯ ಬಾಳಿನ ಬುತ್ತಿಯಲ್ಲಿ ಏನೆಲ್ಲ ವಿಚಾರಗಳು ಅಡಕವಾಗಿವೆಯೋ, ಭವ್ಯ ಬಾಳಿನ ಬುತ್ತಿಯ ಒಂದೊಂದು ಪದಗಳು ವಾಕ್ಯಗಳು ಯಾವ ಸಂದೇಶವನ್ನು ಕೊಡ್ತಾ ಇವೆ ಅನ್ನೋದನ್ನು ನಾವೆಲ್ಲ ಓದಿ ನೋಡಬೇಕಾದಂಥ ಅವಶ್ಯಕತೆಗಳ ಮಧ್ಯೆ ಈ ಸಮಾರಂಭ ನಡೀತಾ ಇದೆ. 99ರಲ್ಲಿ 2004ರಲ್ಲಿ ನಾನು ಸೋತಿದ್ದೆ. ಸೋತಾಗ ಇಲ್ಲಿ ಬಂದಿದ್ದೆ. ಡಾಕ್ಟರ್ ಜಿಯವರು ಹೇಳಿದರು, ಶ್ರೀನಿವಾಸ ಪೂಜಾರಿ ಅವರೇ, ಗುರೂಜಿಯವರು ಹೇಳ್ತಾರೆ ನಿಮಗೆ ಬದುಕಿನಲ್ಲಿ ಉಜ್ವಲವಾದಂಥ ರಾಜಕೀಯ ಭವಿಷ್ಯ ಇದೆ ಅಂತ ಹೇಳ್ತಾರೆ. ಆಗ ನನಗೆ ಗೊತ್ತಿ ಹೇಳಿಕ್ಕೆ ಉಪಾಯ ಇಲ್ಲ. ಹೇಳಿದ್ದು ಡಾಕ್ಟ್ರ್ ಬದಲು ಬೇರೆ ಯಾರೋ ಹೇಳಿದ್ದೀವಿ, ನೀವು ಬುದ್ಧಿ ಇಲ್ಲ ಅಂತ ಹೇಳ್ತಿದ್ದೆ ನಾನು. ಇವ್ರಿಗೆ ಬುದ್ಧಿ ಇಲ್ಲ ಮರ, ಸುಣ್ಣಾಗಿದ್ದೆ, ಗ್ರಾಚಾರ ಖರ್ಚಿಗೆ ಹಣ ಇಲ್ಲದೆ ಸ್ಥಿತಿಯೊಳಗಿದ್ದೆ ನಾನು. ಇನ್ನೊಂದು ಸರ್ತಿ ಉಜ್ವಲ ಭವಿಷ್ಯ ಅಂದರೆ ಹಾಡಿಗೆ ಸಾಲ ಜಾಸ್ತಿ ಮಾಡೋದಾ ಅಂತ ಕೇಳಬೇಕು ಅಂತ ಅನಿಸಿದ್ದಂಗೆ. ಆದರೆ ಡಾಕ್ಟರ್ ಜಿ ಹೇಳಿದ್ದಾರೆ ಅಂತೇಳಿ ಕೈ ಮುಗಿದು ನಿಮ್ಮ ಆಶೀರ್ವಾದ.
ನಿಮ್ಮ ಆಶೀರ್ವಾದ ಅಂತೇಳಿ ಈ ಕಡೆ ಮನೆ ಹೋಗಿದ್ದೆ. ಆದರೆ ಡಾಕ್ಟ್ರ್ ಹೇಳಿದ್ದು ಸತ್ಯ ಆಗ್ತಾ ಸೋತ ಕೋಟ ಶ್ರೀನಿವಾಸ ಪೂಜಾರಿ ಜಿಲ್ಲಾ ಪಂಚಾಯತ್ ಮೆಂಬರ್ ಆದ, ಶಾಸಕರಾದ, 4 ಬಾರಿ ಶಾಸಕರಾದ, 3 ಸಾರಿ ಕ್ಯಾಬಿನೆಟ್ ಮಂತ್ರಿ ಆಗಲಿಕ್ಕೆ ನನಗೆ ಅವಕಾಶ ಆಯಿತು. ಕರ್ನಾಟಕ ರಾಜ್ಯದಲ್ಲಿ ಕೆಳಮನೆಯಲ್ಲಿ ವಿರೋಧ ಪಕ್ಷದಲ್ಲಿ ಯಡಿಯೂರಪ್ಪ ಇದ್ದರೆ ಮೇಲ್ಮನೆಯಲ್ಲಿ ಕೋಟ ಶ್ರೀನಿವಾಸ ಪೂಜಾರಿ ವಿರೋಧ ಪಕ್ಷ ನಾಯಕ ಅನ್ನುವಂಥ ಒಂದು ಅವಕಾಶ ಇತ್ತು. ಇವತ್ತು ಅವರು ಆ ಮಾನ್ಯ ಸಂಸದರಾಗಿದ್ದಾರೆ. ಅವರ ಮೂಲಕ ನಮಗೆ ಖಂಡಿತವಾಗಲೂ ಒಂದು ವಿಶ್ವಾಸ ಇದೆ. ಶ್ರೀ ಗುರೂಜಿಯವರ ಪೂಜ್ಯ ಡಾಕ್ಟರ್ ಜಿಯವರ ಆಶೀರ್ವಾದ ಅವರ ಮೂಲಕ ನಮ್ಮ ಕೇಂದ್ರ ಸರ್ಕಾರಕ್ಕೆ ಗೌರವಾನ್ವಿತ ಪ್ರಧಾನಿ ಮತ್ತು ಅವರ ತಂಡಕ್ಕೂ ಕೂಡ ತಲುಪಲಿ ಅನ್ನುವಂತಹ ಒಂದು ವಿಶೇಷವಾದಂತಹ ಒಂದು ಪ್ರಾರ್ಥನೆಯನ್ನು ನಾನು ಸಲ್ಲಿಸ್ತಾ ಎಲ್ಲರಿಗೂ ಒಳಿತಾಗಲಿ, ಶುಭವಾಗಲಿ. ನಮಸ್ಕಾರ.